ನಮ್ಮ ಕಬ್ಬಿನ ತೂಕದೊಳಗೆ ಏನು ಮೋಸ ಆಗತ್ತಲ್ಲ ಯಾಕೆ ರಿಪೇರಿ ಆಗತ್ತಿಲ್ಲ ಅಂದ್ರೆ ಕಾನೂನನ್ನು ರಚಿಸೋರ ಅದನ್ನು ತಪ್ಪು ಮಾಡತ್ತಾರ. ಅವರ ತುಡುಗರದಾರ ಮೊದಲು ಈ ಕಾರ್ಖಾನೆಗಳನ್ನು ಯಾರು ನಡೆಸೋರು ಏನದಾರ ರಾಜಕಾರಣಿಗಳು ಅದಾರ ಸಾಕಷ್ಟು ಜನ, ಮಂತ್ರಿಗಳು ಇರ್ಬೋದು ಮತ್ತು ಅಥವಾ MLA ಗಳು ಇರ್ಬೋದು. ಅವರ ತುಡುಗರಿದ್ದಾಗ ನಾವು ಎಷ್ಟು ರೈತರು ಇದ್ರ ಬಗ್ಗೆ ಇದನ್ನು ಮಾಡಿದ್ರೂ ಅದು ಸರಿ ಹೋಗ್ತಾ ಇಲ್ಲ. ಎಲ್ಲ ಶುಗರ್ ಫ್ಯಾಕ್ಟ್ರಿಯ ಮುಂದುಗಡೆ ಸರ್ಕಾರನ ತೂಕದ ಯಂತ್ರವನ್ನು ಅಳವಡಿಸ್ಕ್ಯಾಸ ಕಾರ್ಖಾನೆಯಿಂದ ಏನು ನಮಗೆ ತೂಕದೊಳಗೆ ಮೋಸ ಆಗದಿಲ್ಲ ಇವತ್ತಿನ ದಿವಸ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಉದ್ದೇಶ ಏನಂತಂತಂದ್ರೆ, ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ನೇತೃತ್ವದಲ್ಲಿ ಈ ಬರುವ ಬುಧವಾರ ದಿವಸ 29ನೇ ತಾರೀಕಿನ ದಿವಸ ಬುಧವಾರ 11 ಗಂಟೆಗೆ ಕಿತ್ತೂರಿನ ಚೆನ್ನಮ್ಮನ ಸರ್ಕಲಿನಲ್ಲಿ ಎಲ್ಲ ನಾವು ರೈತರ ಬೇಡಿಕೆಗಾಗಿ ಈಡೇರಿಸಿಕೊಳ್ಳು ಫುಡ್ ಕ್ಯಾಶ್ ನಾವು ಚೆನ್ನಮ್ಮನ ಮೂರ್ತಿಯಿಂದ ಎಲ್ಲ ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ನೇತೃತ್ವದಲ್ಲಿ ಚೆನ್ನಮ್ಮನ ಸರ್ಕಲ್ದಾಗ ಕೂಡ್ ಕ್ಯಾಸ ನಮ್ಮ ಬೇಡಿಕೆಗೆ ಅಲ್ಲಿಂದ ಮೆರವಣಿಗೆ ಮುಖಾಂತರ ನಾವು ತಹಶೀಲ್ದಾರ್ ಕಚೇರಿಯವರಿಗೆ ಹೋಗಿ ಕ್ಯಾಸ ಮನವಿ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಂತ ಕ್ಯಾಸ ಇವತ್ತಿನ ದಿವಸ ನಾವೆಲ್ಲ ನಮ್ಮ ಸಂಘದ ಸದಸ್ಯರ ಜೊತೆಗೆ ತೀರ್ಮಾನ ಮಾಡಿದ್ದೇವೆ. ನಾವೀಗ ನಮಗೆ ಕಬ್ಬಿಗೆ ಪ್ರತಿ ಟನ್ನಿಗೆ 3,500 ರೂಪಾಯಿಯನ್ನು ನಿಗದಿ ಮಾಡಲೇಬೇಕಂತ ಕೆಲಸ ನಾವು ಈ ಒಂದು ಒತ್ತಾಯದೊಂದಿಗೆ ಮತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸತ್ತೇವೆ. ಅದೇ ರೀತಿ ನಮ್ಮ ಕಬ್ಬಿನ ತೂಕದೊಳಗೆ ಏನು ಮೋಸ ಆಗತ್ತಲ್ಲ ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಏನು ಒತ್ತಾಯ ಮಾಡಕತ್ತೇವೆ ಅಂತಂತಂದ್ರೆ, ಎಲ್ಲ ಶುಗರ್ ಫ್ಯಾಕ್ಟ್ರಿಯ ಮುಂದುಗಡೆ ಸರ್ಕಾರನ ತೂಕದ ಯಂತ್ರವನ್ನು ಅಳವಡಿಸ್ಕ್ಯಾಸ ಕಾರ್ಖಾನೆಯಿಂದ ಏನು ನಮಗೆ ತೂಕದೊಳಗೆ ಮೋಸ ಆಗತ್ತಲ್ಲ ಆ ಮೋಸವನ್ನು ತಡೆಗಟ್ಟಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರು, ರೈತ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಬುಧವಾರ ದಿವಸ ಈ ಹಲವಾರು ರೈತರ ಒಂದು ಸಮಸ್ಯೆಗಳು ಏನದಾವು ಅದರ ಬಗ್ಗೆ ಮನವಿ ಕೊಡೋದ್ರ ಬಗ್ಗೆ ತಾವು ಕೇಳಿದ್ರಿ. ಅದರೊಳಗೆ ಈ ತೂಕದಲ್ಲಿ ಮೋಸ ಆಗೋದನ್ನು ನಿಮಗೆ ಇಲ್ಲಿವರೆಗೆ ಯಾಕೆ ತಡೆಯೋಕ್ಕಾಗತ್ತಿಲ್ಲ ಅನ್ನೋದಕ್ಕೊಂದು ಕಾರಣ ಹೇಳ್ತಾನೆ. ಈಗ ಹೊರಬಾರೆ ಏನು ಖಾಸಗಿ ಫ್ಯಾಕ್ಟ್ರಿಗಳು ಏನದಾವು ಈ ಸರ್ಕಾರದ ಪ್ರತಿನಿಧಿಗಳಾದಂಥವ್ರು ಮಂತ್ರಿಗಳು ಇರ್ಬೋದು, ಶಾಸಕರು ಇರ್ಬೋದು, ಅಂಥವ್ರ ಕೈಯೊಳಗೆ ಅದಾವೆ ಇವೆಲ್ಲ. ನಾವು ಇದನ್ನು ಎಷ್ಟು ಸಾರಿ ಈಗ ಲಕ್ಷ್ಮಣ ಸವದಿಯವರು ವಿಧಾನಸೌಧದೊಳಗೆ ಹೇಳಿದ್ದೂ ಇರ್ಬೋದು, ನಮ್ಮ ರೈತರು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದೂ ಇರ್ಬೋದು. ಯಾಕೆ ರಿಪೇರಿ ಆಗತ್ತಿಲ್ಲ ಅಂದ್ರೆ ಕಾನೂನನ್ನು ರಚಿಸೋರ ಅದನ್ನು ತಪ್ಪು ಮಾಡತ್ತಾರ. ಅವರ ತುಡುಗರದಾರ ಮೊದಲು ಈ ಕಾರ್ಖಾನೆಗಳನ್ನು ಯಾರು ನಡೆಸೋರು ಏನದಾರ ರಾಜಕಾರಣಿಗಳು ಅದಾರ ಸಾಕಷ್ಟು ಜನ, ಮಂತ್ರಿಗಳು ಇರ್ಬೋದು ಮತ್ತು ಅಥವಾ MLA ಗಳು ಇರ್ಬೋದು. ಅವರ ತುಡುಗರಿದ್ದಾಗ ನಾವು ಎಷ್ಟು ರೈತರು ಇದ್ರ ಬಗ್ಗೆ ಇದನ್ನು ಮಾಡಿದ್ರೂ ಅದು ಸರಿ ಹೋಗ್ತಾ ಇಲ್ಲ. ಆದರೆ ಮುಂಬರೋ ದಿನದಾಗ ಇದು ಆಗಲಿಲ್ಲ ಅಂದ್ರೆ ಭಾಳ ಒಂದು ಕಠಿಣ ಪರಿಸ್ಥಿತಿ ಎದುರಿಸುವಂಥದ್ದು ಬರ್ತೈತಿ ಎಲ್ಲ ಕಾರ್ಖಾನೆಗಳು ಅವರಿಗೆ. ಯಾಕಂದ್ರೆ ರೈತರು ಒಂದು ರೋಚಿಗೆ ಎದ್ರಂದ್ರೆ ಪಾಪ ಅವ್ರು ಸಾಕಷ್ಟು ಶ್ರಮ ವಹಿಸಿ ಮಕ್ಕಳು ಮರಿ ಎಲ್ಲ ದುಡ್ದು ಇವರು ನಮಗೆ ಕಬ್ಬಿಗೆ ಬೆಲೆ ಹೆಚ್ಚಿಗೆ ಕೊಡದಿದ್ರು ಪೂರೈಸ್ತೈತೆ ರೈತರಿಗೆ. ಪಾಪ ರೈತರಿಗೆ ಆ ಬೆಳೆದಂಥ ಬೆಳೆ ನೀವು ಮೋಸ ಮಾಡಿ 2 ಟನ್ ಒಂದು ಪ್ರತಿ ಗಾಡಿಗೆ ಟನ್ 2 ಟನ್ ಅಂತ ಹೊಡೆಯುವಂಥ ಫ್ಯಾಕ್ಟ್ರಿಗಳದಾವೆ. ಮತ್ತು ಅದನ್ನು ನಾವು ಎಲ್ಲರ ಹೊರಬಾರೆ ಒಂದು ಯಾವ್ದಾರ ವೇಬ್ರಿಜ್ನಾಗ ತೂಕದ ಯಂತ್ರದೊಳಗೆ ಅದನ್ನು ನಾವು ತೂಕ ಮಾಡಿಸ್ಕೊಂಡು ಹೋದ್ರೆ ಆ ಗಾಡಿನ ಹೊಯ್ಗೆ ಕಳಿಸ್ತಾರೆ ಅವ್ರು. ಇಂಥದ್ದು ವ್ಯವಸ್ಥೆ ನಡೆದಾವೆ. ಆ ಕಾರಣಕ್ಕಾಗಿ ದಯವಿಟ್ಟು ನಾವೆಲ್ಲ ಕಾರ್ಖಾನೆಯವರಿಗೆ ರೈತರು ಏನು ವಿನಂತಿ ಮಾಡಿಕೊಳ್ಳೋದಂದ್ರೆ, ಈ ರೈತರ ಮೋಸದಿಂದ ಏನು ಹೊಡೆಯೋದಂತಾದ್ರಿಂದ ನಿಮ್ಮ ಮನೆತಾನ ಉದ್ಧಾರ ಆಗೋದಿಲ್ಲ, ನಿಮ್ಮ ವಂಶನ ಹಾಳಾಗೋಕ್ಕಾಗ ಶ್ರಮಪಟ್ಟ ದುಡಿದಂಥ ರೈತರದ್ದು ಏನು ತಿಂತೀರಿ ಇದರಿಂದ ನೀವು ಎಂದೂ ಉದ್ಧಾರ ಆಗೋದಿಲ್ಲ. ದಯವಿಟ್ಟು ನಾವು ಈ ನಮ್ಮ ದಲಿತ ವಾಹಿನಿ ಮುಖಾಂತರ ನಿಮ್ಗೆ ಏನು ವಿನಂತಿ ಮಾಡಿಕೊಡ್ತೇವೆ ಅಂದ್ರೆ, ನಾವು ಏನು ನಿಮಗೆ ಫ್ಯಾಕ್ಟ್ರಿ ಕಳಿಸಿದಂಥ ಕಬ್ಬಿಂದ ಅದನ್ನು ಪಾರದರ್ಶಕವಾಗಿ ನಮ್ದು ಅದನ್ನು ಸರಿಯಾಗಿ ತೂಕದ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ರೈತರಿಗೆ ಸಾಕಷ್ಟು ಅನುಕೂಲ ಆಕೈತೆ ಅಂತೇಳಿ ಈ ಸಂದರ್ಭದಾಗ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.